ಪೂಜೆ ಎಲ್ಲ ಮಾತ್ರ ಭಾರಿ ಚೆನ್ನಾಗಾತು ಅತ್ತೆ. ಖುಷಿ ಆಯ್ತು ಮಾತ್ರ. ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಆಯ್ತು. ದೇವಸ್ಥಾನನೂ ಅಷ್ಟೇ ಭಾರಿ ಘನಗದ್ದೆ. ಭಾರಿ ಪವರ್ಫುಲ್ ದೇವ್ರೆ ನಾಲ. ಹಾ, ಭಾರಿ ಘನಾಗಿ ದೇವಸ್ಥಾನ. ಸುಮಾರು ವರ್ಷ ಹಳೇದು. ಆಗ್ಲೇ ನಮ್ಮ ಮಾವಯ್ಯ ಎಲ್ಲ ಹೇಳೋರು ಸುಮಾರು 100 ವರ್ಷದ ಮೇಲಿನ ದೇವಸ್ಥಾನ ಅಂತ. ಮತ್ ಭಾರಿ ಶಕ್ತಿ ದೇವರಿಗೆ. ನಮ್ಮ ಅಜ್ಜಿಗೆ ಈ ದೇವಸ್ಥಾನ ಫೇವ್ರೆಟ್. ಓ ಹೌದಾ? ಹಾ, ಅದಾ ನಮ್ಮ ಅತ್ತೆಮ್ಮಗೆ ಸುಮಾರು ವರ್ಷ ಮಕ್ಳಿರ್ಲಂತೆ. ಅಂದ್ರೆ ಇವ್ರು ಹುಟ್ಟಿದ ಭಾರಿ ಲೇಟ್ ಅಂತೆ. ಮದುವೆ ಆಗಿ ಒಂದು 15 ವರ್ಷಕ್ಕೂ 16 ವರ್ಷದ ಮೇಲೇನ ನಮ್ಮ ಮನೇಲಿ ಇವ್ರು ಹುಟ್ಟಿದ್ದು. ಅದು ನಮ್ಮ ಅತ್ತೆಮ್ಮ ಮಾವಯ್ಯ ಹೋಗ್ದಿರೋ ದೇವಸ್ಥಾನ ಇಲ್ಲ, ಕಟ್ದಿರೋ ಹರಕೆ ಇರ್ಲಂತೆ. ಎಲ್ಲ ಮಾಡಿ ಎಲ್ಲ ಡಾಕ್ಟ್ರಿಗೆಲ್ಲ ತೋರಿಸಿದ್ರಂತೆ. ಹಾಗೆಲ್ಲ ಈಗಿನಷ್ಟೆಲ್ಲ ಅಂತ ಡಾಕ್ಟ್ರೆಲ್ಲ ಏನಿರಲ್ಲ, ಆದ್ರ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆಲ್ಲ ತೋರಿಸಿದ್ರಂತೆ. ಆಮೇಲೆ ಕೊನೆಗೆ ಇಲ್ಲಿ ಹಿಂಗೆ ಊರು ಮನೆಯಲ್ಲೇ ಮಾತಾಡ್ತಾ, ನೀ ಎಲ್ಲ ಮಾಡಿರ ಮರ್ರ ಒಂಚೂರು ಇಲ್ಲೇ ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಹಂಗಾರ ಒಂಚೂರು ಹೇಳ್ಕೊಳ್ಳಿ ಅಂದ್ರಂತೆ. ಹಂಗೆ ಹೇಳ್ಕೊಂಡ ಮೇಲೆ ಇವ್ರು ಹುಟ್ಟಿದ. ಹಂಗಾಗಿ ನಮ್ಮ ಅತ್ತೆ ಮಗಂತೂ ಭಾರಿ ಇದು. ಈ ದೇವಸ್ಥಾನಕ್ಕೆ ಅದಾದ್ಮೇಲೆ ವಾರ ವಾರ ಬರೋರು. ಆಮೇಲೆ ನಾನು ಮದುವೆಗೆ ಬಂದ್ಮೇಲೆ ದಿನ ಬರೋರು. ಇಲ್ಲಿ ಬಂದು ಸುಮಾರು ಹೊತ್ತು ಕೂತು ಏನೋ ಒಂದ್ಸರ ಅವ್ರಿಗೆ ನೆಮ್ಮದಿ ಖುಷಿ ಸಿಗೋದು. ಮತ್ತು ಅಷ್ಟೇ ಅಲ್ಲ, ನಾನು ಬಾಣ್ತಿ ತವ್ರ ಮನೆಗೆ ಹೋಗಿ ಬಂದನಲ್ಲ, ಬಂದಾಗ ಅಷ್ಟೇ ನಮ್ಮ ಅಮ್ಮನೂ ಅಷ್ಟೇ ನಾನು ಬಾಣ್ತಿ ಕಳ್ಸಕ್ಕೆ ಬಂದಿತ್ತ. ಆಗಲೂ ಅಷ್ಟೇ ಅಪ್ಪ, ಮೊದಲು ಅಶ್ವಿನಿ ಇದೇ ದೇವಸ್ಥಾನಕ್ಕೆ ಕರ್ಕೊಬಂದು ಪೂಜೆ ಮಾಡಿಸಿ ಹೋಗಿದ್ದು. ಹಂಗಾಗಿ ಮತ್ತು ನಾನು ಹೊಸ ಮದುಮಕ್ಳತ್ಲೆ ಇಲ್ಲೇ ಬರಲಿ ಮೊದಲಿಗೆ ಅಂತ ನಾನು ಜ್ಞಾನ ಮಾಡಿದೆ. ಆಮೇಲೆ ನಮ್ಮ ಅತ್ತೆಮ್ಮ ಸಾಯಂಕಾಲಕ್ಕೂ ಅಷ್ಟೇ ಅಪ್ಪ, ಓ ದೇವ್ರೆ, ಇನ್ನೇನು ಎಲ್ಲ ಕೈ ಕಾಲೆಲ್ಲ ಬಿಡ್ತಿದ್ರು, ಬಾಯಿಗೆ ನೀರೆಲ್ಲ ಬಿಡ್ತಿದ್ರು ಊರು ಮನೆಯವರೆಲ್ಲ ಬಂದು. ಆದರೂ ಇನ್ನೇನು ಸಾಯಂಕಾಲ 2 ದಿನ ಅದೇ ಅನ್ನಷ್ಟೊತ್ತಿಗೆ ಹೊಲ್ಲಕ್ಕೆ ಇವ್ರನ್ನ ಕರೆದು ನಾನು ಒಂಚೂರು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು, ಕರ್ಕೊ ಹೋಗ್ಬಾ ಅಂತ ಅಂದರು. ನಮ್ಮ ಮನೇಲಿ ಇವ್ರು ಜೋರು ಮಾಡಿದ್ರು, ಎಂಥ ದೇವಸ್ಥಾನಕ್ಕೆ ಹೋಗೋದು ಈಗ, ನಿಂಗೆ ಆಗಲ್ಲ ಮಾಡಲ್ಲ ಅಂತ. ಇಲ್ಲ ಮರೆಯ ಒಂಚೂರು ಕರ್ಕೊ ಹೋಗ್ಬಾ ಅಂದರು. ಆಮೇಲೆ ನಿಧಾನಕ್ಕೆ ನಾನು ಇವರೆಲ್ಲ ಸೇರಿ, ಮತ್ತೀಗ ಮಹೇಶ ಅಂತೆಲ್ಲ ಅದರಲ್ಲ ಅವ್ರ ಮನೆಯವರು, ರಮೇಶಣ್ಣನ ಮನೇಲಿ, ವಾಸಣ್ಣನ ಮನೇಲಿ ಎಲ್ಲರೂ ಬಂದಿದ್ರು. ಎಲ್ಲ ಸೇರಿ ನಿಧಾನಕ್ಕೆ ಕರ್ಕೊಬಂದು ಇಲ್ಲಿ ಕೂರಿಸಿ ಒಂದು ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸಿ ತೀರ್ಥ ಕೊಟ್ಟು ಪ್ರಸಾದ ತಗೊಂಡು ಎಲ್ಲ ಮನೆಗೆ ಹೋದ್ವಿ. ಹೋಗಿ 2 ದಿನ ಆತೇನಿಲ್ಲ. ಓ ಹೌದಾ? ಆಂಟಿ, ನಿಮ್ಮ ಊರು ಮಾತ್ರ ಸಖತ್ತಾಗಿದೆ. ದೇವಸ್ಥಾನನೂ ಅಷ್ಟೇ. ನಂಗೆ ಖುಷಿ ಆಗತ್ತೆ. ಇನ್ಮೇಲೆ ನನ್ನ ಕಾಲೇಜ್ ರಜೆ ಇರುತ್ತಲ್ಲ, ಅವಾಗೆಲ್ಲ ನಿಮ್ಮೂರಿಗೆ ಬರೋದು ನಾನು. ಹೋನೆ ಮಗ್ನೆ, ಬರ್ದೆ ಮತ್ತೆ. ನಿಂಗೇನು ಮತ್ತೆ ಈ ಮನೆ ಬೇರೆ ನಾನೇ? ಹೊತ್ತಿಗೆ ಊರು, ಹೊತ್ತಿಗೆ ಮನೆ ಕಣೆ. ಬರ್ಬೇಕು. ಗೊತ್ತಾ ಹೋತಾ ಇದ್ರೆ ಸಂಬಂಧ ಘನ ಆಗಿರ್ತದೆ. ಬರ್ದೇ ಇದ್ರೆ ಒಂಥರ ದೂರನೇ ಇದ್ದಂಗೆ ಆಗ್ತದೆ ಮಗ್ನೆ. ಗೊತ್ತಾ ಹೋತಾ ಇರ್ಬೇಕತಾ? ಆಂಟಿ, ನೀವು ಯಾಕೆ ಎಲ್ಲರಿಗೂ ಮಗ್ನೆ, ಬಾಲೆ, ಪಾಪು ಅನ್ನೋದು? ಅಯ್ಯೋ ಮಂಗ ಹುಡುಗಿ, ಪ್ರೀತಿಗೆ ಹೇಳದ್ ಕಣೆ, ಇದೊಂದು ಮಗು. ಏನೋ ಅಪ್ಪ, ಅರ್ಥನೇ ಆಗಲ್ಲ. ನಿಮ್ಮ ಊರು ಸಖತ್ತಾಗಿದೆ. ನಾನು ಅಮ್ಮನು ಬಂದು ನಿಮ್ಮನೆಲ್ಲ ಇದ್ಬಿಡದ? ಇವಳು ಯಾರು ಗುರು? ಇವಳು ಗಳಿಗೆ ಗಂಡ ಅಂತರ. ಇಷ್ಟೊತ್ತಂದ್ಲು ನಿಮ್ಮ ಮನೆ ಅಲ್ಲ ಅದು ಇದು ಅಂದ್ಲು. ಈಗ ನೋಡಿದ್ರೆ ಅವಳು ಅವರಮ್ಮ ಇಬ್ಬರು ಬರ್ತಾರಂತೆ. ಇದು ಯಾರೋ ಮಾತ್ರ ನಿಜ ಮೆಂಟ್ಲೆ ಇವಳು. ಅಯ್ಯೋ ಹೂನೆ ಮಗ್ನೆ, ಬರ್ದೇನೆ ಬಂದ್ರೆ ಅಲ್ಲ. ನಿಂಗೆ ಈ ಕಾಲೇಜ್ ಅದೇ, ಕಾಲೇಜೆಲ್ಲ ಓದ್ಬೇಕು, ಆಮೇಲೆ ಗಾನ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಬೇಕು. ಅಮ್ಮ ಬತ್ತಾ ಹೋತಾ ಇರ್ಬೇಕು ಮತ್ತೆ. ಅಯ್ಯೋ ನಾನು ಮದುವೆ ಎಲ್ಲ ಆಗಲ್ಲಪ್ಪ. ತಪ್ಪ ತೊಳ್ತು ಅನ್ನ, ಬಿಡ್ತು ಅನ್ನ. ದೇವಸ್ಥಾನ ಬಾಗ್ಲು ಮುಂದೆ ನಿಂತ್ಕೊಂಡು ಎಂತ ಮಾತಾಡ್ತಾ ಇದೀಯಾ? ಹೌದೇ ಹಿಮಾ, ಹಂಗೆಲ್ಲ ಮಾತಾಡ್ಬೇಡ. ಅದು ದೇವಸ್ಥಾನದಲ್ಲಿ ನಿಂತ್ಕೊಂಡು. ಓ ಅಶ್ವಿನಿ, ವಿಶಾಲಾಕ್ಷಿ ಕಮಲಕಾಯಿ ಬರ್ತಾ ಇದ್ದಾರೆ, ಇಟ್ಲಾಗೆ ಬರ್ತಾ ಇದ್ದಾರೆ. ಕನಾಗ್ ಮಾತಾಡ್ಸಾತಾನೆ. ಅಯ್ಯೋ ಯಾರು ಮಾತಾಡಿಸ್ತಾರೆ ಅಮ್ಮ? ಯಾಕೆ ಅಶ್ವಿನಿ ಹಂಗೆಲ್ಲ ಮಾಡಬಾರ್ದು, ಮಾತಾಡ್ಬೇಕು. ಮಾತಾಡಕ್ಕೆ ಅಂತ ಆಗ್ಬೇಕಾಗಿದೆ. ನಿಮಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಇನ್ನು. ಏನಾರಾಗಿರ್ಲಿ, ನಮ್ಮ ನೀತಿ ಕರ್ಮ ನಾವು ಮಾತಾಡ್ಸ್ಬೇಕು. ಹಂಗೆ ಮಾಡಬೇಡ ಅಶ್ವಿನಿ. ಕಮಲಕ್ಕಯ್ಯ, ವಿಶಾಲಾಕ್ಷಿ ಗನಗದೀರಾ? ಹೋನೆ ಪುನತ್ಗಿತ್ತಿ, ಗನಗಿಲ್ದೆ ಏನು ಬೆಂಕಿ ಇಲ್ಲ, ಗನಗದೀವಿ. ದೇವಸ್ಥಾನಕ್ಕೆ ಬಂದಿದ್ನ, ಹಂಗೆ ಹೊಸ ಮಕ್ಳು ಕಣ್ಣಲ್ಲ, ಮತ್ತೆ ಮಾತಾಡ್ಸ್ಕೊ ಹೋಗೋಣ ಅಂತ ಬಂದೆ. ಏನೇ ಅಶ್ವಿನಿ ಗನಗದಿಯೇನೆ? ನೀವು
ಆರಾಮದೀರಾ? ಹ್ಞೂ ಕಮಲತ್ತೆ, ನಾಗದೀನಿ. ರೀ, ಅವರು ಕಮಲತ್ತೆ ಅಂತ, ಅಲ್ಲಿ ಹಿಂದ್ಗಡೆ ಇರೋರು ವಿಶಾಲಾಕ್ಷತೆ ಅಂತ. ನೀವೆಲ್ಲ ಚೆನ್ನಾಗಿದ್ದೀರಾ? ಹಾ, ನಾ ಎಲ್ಲ ಗನಗದೀವಿ. ಈ ಮಗು ಯಾರೇ ಪದ್ಮ? ಇದಾ ನಮ್ಮ ಅಶ್ವಿನಿ ನಾದ್ನಿ ಕಣ್ರಿ. ಓ ನಾದ್ನಿನ? ಹಾ. ವಿಶಾಲಾಕ್ಷಿ ಏನೇ ಬದಿಗೆ ಹೋಗಿ ನಿಂತೀಯಾ? ಅದೇನೇ ಮರೇತಿ, ಮದುವೆ ಮನೆಗೆ ಬರ್ಲಾ? ಹಾ, ಬದಿಗೆ ಹೋಗಿ ನಿಲ್ಲದೇನಾ? ಎಲ್ಲ ಸೇರ್ಕೊ ಬದಿಗೆ ಒತ್ತಿಟ್ಟಾರಲ್ಲ, ಇನ್ನೆಂತ ಮಾಡೋದು ಬದಿಗೆ ಹೋಗಿ ನಿಲ್ದೆ? ಹಾ, ಮದುವೆ ಮನೆಗೆ ಬರೋಕ್ಕೆ ನಮ್ಮನೆ ಹುಡುಗ ಪರೀಕ್ಷೆ ಇತ್ತು ಕಣೆ, ಹಂಗಾಗಿ ಬರಲ್ಲ. ಪರೀಕ್ಷೆನಾ? ಅದ್ಯಾ ಪರೀಕ್ಷೆ ಮರೈತಿ? ಅಲ್ಲ, ಮದ್ವೆಗೆ ಬರೋಕ್ಕಾಗಲ್ಲ ಅಂದ್ರೆ ಹಿಂದಿನ ದಿನ ನಾರು ಒಂದು ಚೂರಾರು ಒಂದು ಗಳಿಗೆಗೆ ಬಂದು ಹೋಗ್ಬೋದಿತ್ತಲ್ಲ ಪುಣ್ಯದ್ಕಿತ್ತಿ. ನಮ್ಮನೆ ಏನು ಕಾಸಿನೇ? ಹಾ ಇರ್ಲಿ, ನೀವು ಮದುವೆ ಮಾಡ್ಕೋತ ನಾವೊಂದೆಲ್ಲ ಎಂತಕ್ಕೆ ಬರೋದಂತ ಬರಲಾ? ಅದೆಂತಕ್ಕೆ ಹಂಗೆ ಹೇಳ್ತೀಯ? ಹಾ, ಎಂತದ್ರೆ ನಿಮ್ದ ಹಸ ನೆಂಟ್ರೆದ್ರಿಗೆ ಹವ್ಯಾಸ ಅಲ್ರಿ ವಿಶಾಲಾಕ್ಷತೆ. ಅದ್ಯಾವ ಪರೀಕ್ಷೆನ್ರಿ ಈ ಬೇಸಿಗೆ ರಜದಲ್ಲಿ? ಎಂತ ಪರೀಕ್ಷೆ ಮಾರ್ರ? ಅವನೇ ಪುಣ್ಯದ್ಕಿತ್ತಿ, ನಮ್ಗೆಲ್ಲ ಗೊತ್ತಾಗಲ್ಲ ಎಂತದ ಪರೀಕ್ಷೆ ಅಂತೆ. ಅಯ್ಯಬ್ಬ, ಆಂಟಿ ನನ್ನ ಕಾಲ್ ತುಳ್ದೆ ಬಿಟ್ರಲ್ಲ. ಅಯ್ಯೋ ಬಾಲೆ, ಜೋ ಕಾಲ್ತಾಗಿದ್ದ. ಪ್ಯಾಟೆ ಬದಿ ಮಕ್ಕಳು ಭಾರಿ ಸೂಬ್ರ. ನಾನಾ ಇಲ್ಲೊಂಚು ತಾಳಿ ಸರ ನೋಡೋಣ ಅಂತ ಬಂದೆ. ಇಲ್ಲ ಮದುವೆ ಮನೆಗೆ ಬಂದಿದ್ದೆ ನಾನಾ, ಆದ್ರೆ ಅವ್ರು ಉಂಡ್ಕೋತಿದ್ರು ಅಷ್ಟೊತ್ತಿಗೆ ಮರೆತೆ. ಇಲ್ಲಿ ಊರಿಂದ ಬಸ್ ಮಾಡಿಸಿದ್ರಲ್ಲ, ಅದು ಹೊಲ್ಟೆ ಬಿಟ್ಟಿದ್ದ. ಹಂಗ ಗೋಡಿ ಬಿಡಿ ಮೇಲೆ ನಿನ್ನ ಬಂಗಾರ ಗಿಂಗಾರ ಎಲ್ಲ ನೋಡೋಕ್ಕೆ ಆಗಲ್ಲ ಕಣೆ. ಎಳ್ದೆಳೆದಲ್ಲ ತಾಳಿ ಸರ, ಗನಾಗದೆ. 2 ತಾಳಿ ಹಾಕ್ಸಾರಲ್ಲ, ಅದೇನೆ? ಅದು 2 ತಾಳಿ ಅಲ್ಲ, ಅದು 1 ಕಾಸು ಹಾಕ್ಯಾರ 1 ತಾಳಿ. ಹಾ, ಅದೇ ನೋಡ್ರಿ ಮತ್ತೆ. ಅದೇ ಎಷ್ಟು ಗ್ರಾಮ್ ಅದೇ ತಾಳಿ ಸರ? ಎಷ್ಟು ಗ್ರಾಮ್ ಅದೇ? ಥೋ ಕಮಲಕ್ಕಯ್ಯ, ಇತ್ಲಾಗ ಬನ್ನಿ, ಆಮೇಲೆ ಮಾತಾಡೋಣ. ತಡಿಯೇ ಮರೇತಿ. ಮಧ್ಯೆ ಕರಿಮಣಿ ಹಾಕ್ಯಾರಲ್ಲ ಸರಕ್ಕೆ, ದಪ್ಪಕ್ಕೆ ಅದೇ ಕಣ್ಣಿಗೆ ಎತ್ ಕಾಣ್ತದೆ. ಆಯ್ತು, ಗಾನಾಗಿರ್ಲಿ. ಹಾಂ ಕಮಲಕ್ಕಯ್ಯ, ಇತ್ಲಾಗ ಬನ್ನಿ ಇಲ್ಲೇ. ಅಯ್ಯೋ ಹೂನೇ ಮರೇತಿ, ಹೆಣ್ಣು ಮಗಳೇನೆ, ನಾನೇನು ಮುರ್ಕೋತೀನಲ್ಲ. ಸರಿ ಹಂಗಾರ ನಾ ಹೋಗ್ಬತ್ತೀವಿ. ಹಾಂ ಸರಿ. ನಾ ಬಂದಾಗಲೇ ಅನ್ಕೊಂಡೆ ಇಂಥದೇ ಎಂತಕೋ ಬಂದದೆ ಅಂತ. ಸರಿ ಅಲ್ಲ, ಮತ್ತೆ ಬಿಸಿಲಿನ ಹೊತ್ತಿಗೆ ಬರೋ ಒಳಗೋಗಿ ಒಂಚೂರು ಮನೆ ಬದಿ ಸೇರ್ಕೊಂಡೋಣ, ಹೊರಡೋಣ. ಹ್ಞೂ ಅತ್ತೆ, ಹೊರಡೋಣ. ಫೋಟೋನೇ ತಕ್ಕೊಂಡ್ಲಲ್ಲ, 1-2 ಫೋಟೋ ತಕ್ಕೊಂಡು ಹೊರಡೋಣ. ಹಾಂ, ನೀವು ಫೋಟೋ ತಕ್ಕೊಳ್ಳಿ, ನಾನಲ್ಲಿ ಕಾರ್ ಹತ್ರ ಹೋಗ್ತಾ ಇರ್ತೀನತ್ತ. ಹ್ಞೂ ಸರಿ ಅತ್ತೆ.